ಹಲೋ ಮೈ ಡಿಯರ್ ಕೌಸ್, ನನ್ನ ಹೆಸರು ಮಾಲಾಶ್ರೀ ಅಂತ. ಈ ಮನೆ ಹೊಸ ಸೊಸೆ. ಇಲ್ಲ ಇಲ್ಲ ಇಲ್ಲ, ಹಳೆ ಸೊಸೆ. ಈಗ ನಿನ್ನೆ ಬಂದಿದ್ದೀನಿ. ನಾನು ಯಾರು ಅಂತ ನಿಮ್ಮ ಪರಿಚಯ ಮಾಡ್ಕೋಬೇಕಲ್ವಾ, ಅದಕ್ಕೆ ಬಂದೆ. ನಿಮ್ಮನ್ನೆಲ್ಲ ನೋಡಿ, ಈ ಕೊಟ್ಟಿಗೆ ದನ ಎಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ಐ ಲೈಕ್ ಯು ಸೋ ಮಚ್. ಇವಳು ಏನು ಮಾಡ್ತಿದ್ದಾಳೆ ಈ ಕೊಟ್ಟಿಗೆಗೆ ಬಂದು? ನೋಡೋದ ಏನು ಮಾಡ್ತಾಳೆ ಅಂತ. ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀನೇ ಹಾಲು ಕೋಡಿ. ನಾನು ಇವಳು ಏನೋ ಅನ್ಕೊಂಡಿದ್ದೆ ಬಿಡು, ಇವಳು ನೆಕ್ಸ್ಟ್ ಲೆವೆಲ್ಲು. ಗಂಗೆ, ಹಾಲನ್ನ ಈಗ ಫಸ್ಟು ನೀನು ಕೊಡ್ತೀಯಾ ಇಲ್ಲ ತುಂಗೆ? ಇಲ್ಲ ಫಸ್ಟ್ ನೀನು ಕೊಡ್ತೀಯಾ? ಫಸ್ಟ್ ಯಾರು ಕೊಡಬೇಕು ಅಂತ ಈಗ ನಾನು ಡಿಸೈಡ್ ಮಾಡ್ತೀನಿ. ಓಕೆ? ಅಯ್ಯಯ್ಯೋ, ಸಗಣಿ ಮೇಲೆ ಕಾಲಿಟ್ಬಿಟ್ಟೆ, ಜಾರ್ ಬಿದ್ಬಿಟ್ಟೆ. ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಕೆಳಗಡೆ ಬಿದ್ರು ನಗ್ತಾಳಲ್ಲ ಇವಳು. ಎಂತ ಹುಚ್ಚುಮೋಳಿ ಇರ್ಬೇಕು ಇವಳು. ಕರ್ಮ, ನನ್ನ ಕರ್ಮ. ಎದ್ದೇಳೆ ಎದ್ದೇಳು. ಅತ್ತೆಯವರೇ, ಥ್ಯಾಂಕ್ ಯು ಸೋ ಮಚ್. ನೀನು ಇಂಗ್ಲೀಷ್ಗೆ ನನ್ನ ಕಾಲು ಸಿಕ್ಕಾಕ್ತು. ನಾನು ಅಷ್ಟರಿಂದ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಏನೇ ಮಾಡ್ತಾ ಇದ್ದೀನಿ ಹಸ್ಗಳ ಜೊತೆ ನೀನು. ಅತ್ತೆಯವರೇ, ನಾನು ಯಾರು ಅಂತ ನಿಮಗೆ ಗೊತ್ತು, ಆದರೆ ಹಸುಗಳಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಆದರೆ ಏನು ಮಾಡೋದು, ಬೈ ಮಿಸ್ಟೇಕು ಸಗಣಿ ಮೇಲೆ ಕಾಲಿಟ್ಬಿಟ್ಟು ಜಾರ್ ಬಿದ್ಬಿಟ್ಟೆ. ಇಟ್ಸ್ ಓಕೆ, ಐ ಲೈಕ್ ಯು ಸೋ ಮಚ್. ನಿಂಗೆ ಸಗಣಿಲಿ ಜಾರ್ ಬಿದ್ರೆ ಏನು ಅನ್ನಿಸ್ತಾ ಇಲ್ವಾ? ಬಿದ್ರು ಸುಮ್ಮನೆ ನಗ್ತಾ ಇದೆಯಲ್ಲ, ಎತ್ತರು ಸುಮ್ಮನೆ ನಗ್ತಾ ಇದೆಯಾ? ಏನಾಗಿದೆ ನಿಂಗೆ? ಯಾಕೆ ಹಿಂಗೆ ನಗ್ತೀಯ ಎಲ್ಲದಕ್ಕೂ ನೀನು? ಹಸುಗಳು ಅಂದರೆ ಗೋಮಾತೆ ಅತ್ತೆಯವರೇ. ನಾನು ಚಿಕ್ಕನಿಂದ ಹಸು ಕರು ಎಲ್ಲ ನೋಡ್ಕೊ ಬಂದಿದ್ದೀನಿ. ನನಗೆ ಇದ್ರಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನನಗೆ ಹಸುಗಳು ಅಂದರೆ ತುಂಬ ಇಷ್ಟ. ಐ ಲೈಕ್ ಯು ಸೋ ಮಚ್. ಮಾತ್ಗೂ ಐ ಲೈಕ್ ಯು ಸೋ ಮಚ್, ಐ ಲೈಕ್ ಯು ಸೋ ಮಚ್ ಅಂತೀಯಲ್ಲ, ಏನು ಫುಲ್ ಇಂಗ್ಲೀಷ್ ಬರುತ್ತೆ ನಿಮಗೆ ಮಾತಾಡೋಕ್ಕೆ? ಅದಾಗ್ತೇವ್ರೆ, ಅದೊಂದೇ ಪದ ನಂಗೆ ಬರೋದು, ಇನ್ನು ಯಾವುದು ಬರಲ್ಲ. ಅದಕ್ಕೆ ಅದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ನಿಂಗೇನು ಬರಲ್ವಾ? ಎಷ್ಟನೇ ಕ್ಲಾಸ್ ಓದಿರೋದು ನೀನು? ನಾನು ಅತ್ತವ್ರೆ 8ನೇ ಕ್ಲಾಸ್ ಫೇಲು. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಮಗನ ಇಂಜಿನಿಯರಿಂಗ್ ಮಾಡಿಸಿದ್ದೀವಿ. ಅಷ್ಟು ದೊಡ್ಡ ಕಂಪ್ನಿ ಕೆಲಸದಲ್ಲಿದ್ದ ಅವನು ಹೋಗಿ ಹೋಗಿ ನಿನ್ನನ್ನು ಮದುವೆ ಆಗಿದ್ದಾನಲ್ಲಿ. ಎಲ್ಲ ನನ್ನ ಕರ್ಮ ಹೆಂಗೆ ಮರಳು ಮಾಡಿದೆ ನನ್ನ ಮಗನ್ನ ನೀನು. ಯಾಕೆ ಅತ್ತೆಯವರೇ, ಈಗ ನೀವು ಓದೇ ಇಲ್ಲ? ಈಗ ನೋಡಿ ಎಷ್ಟು ಚೆನ್ನಾಗಿ ಜೀವನ ಮಾಡ್ಕೊ ಹೋಗ್ತಾ ಇದ್ದೀರಾ. ಜೀವನ ಮಾಡಕ್ಕೆ ಬೇಕಾಗಿರೋದು ಅತ್ತೆಯವರೇ ಒಳ್ಳೆ ಗುಣ ಸಂಸ್ಕಾರ ಅತ್ತೆಯವರೇ, ಆಮೇಲೆ ಓದು ಬರ. ಮಿಟಿಕ್ಲಾಡಿ ಇದನ್ನೆಲ್ಲ ಚೆನ್ನಾಗಿ ಮಾತಾಡ್ತೀಯ. ಸರಿ, ಏನು ಕಾಫಿ ಗೀಫಿ ಮಾಡಿದ್ಯಾ ಇಲ್ಲೋ? ಮಾಡಿದ್ದೀನಿ ಅತ್ತವ್ರೆ, ಎಲ್ಲ ಮಾಡಿ ಇಟ್ಟಿದ್ದೀನಿ. ಹೌದಾ? ಇನ್ನು ಹಸುಲಿ ಹಾಲೇ ಕಡ್ದಿಲ್ಲ, ಅದೇನು ಕಾಫಿ ಟೀ ಮಾಡಿಬಿಟ್ಟೆ ನೀನು? ಅದಾತವ್ರೆ, ರಾತ್ರಿನೇ ಮಾಡಿ ಇಟ್ಬಿಟ್ಟೆ. ಬೆಳಿಗ್ಗೆ ಎದ್ದಾಗ ಅದೊಂದ್ಸಲ ಏನು ಮಾಡೋದು, ಯಾವಾಗ ಬೇಕು ಅವಾಗ ಬಿಸಿ ಮಾಡ್ಕೊಂಡು ಕುಡಿದ್ರಾಯ್ತು ಅಂತ ರಾತ್ರಿನೇ ಮಾಡಿಟ್ಟಿದ್ದೀನಿ. ರಾತ್ರಿನೇ ಮಾಡಿ ಇಟ್ಬಿಟ್ಟಿದೀಯಾ? ಅಯ್ಯೋ, ಅದು ಯಾವ ಕೊಂಪೆಯಿಂದ ಬಂದಿದೆಯಾ ಕೊಂಪೆ ಮುದೇವಿ ನೀನು? ರಾತ್ರಿ ಮಾಡಿರೋ ಟೀನ ಈಗ ಕುಡಿಯೋಕ್ಕಾಗತ್ತಾ? ಬಾಯಿಗಾರು ಬಿಡೋಕ್ಕಾಗತ್ತಾ ಅದನ್ನ? ಲೇ ಕಾರ್ತಿ, ಬಾರೋ ಇಲ್ಲಿ. ಅತ್ತೆಯವರೇ, ಮೋಸ್ಟ್ಲಿ ನೀವು ಒಂದ್ಸಲ ಟೇಸ್ಟ್ ಮಾಡಿಲ್ಲ ಅನ್ಸುತ್ತೆ. ಇವತ್ತು ಟೇಸ್ಟ್ ಮಾಡಿ. ಇನ್ಯಾವತ್ತು ನೀವು ಬೇರೆ ಟೀ ಕಾಫಿನೇ ಮುಟ್ಟಲ್ಲ, ಈ ಮಾಲಾಶ್ರೀ ಮಾಡಿರೋ ಟೀನೇ ಕುಡಿಯೋದು. ನನಗಿನ್ನೂ ಆ ಥರದ ಕರ್ಮ ಏನು ಬಂದಿಲ್ಲ. ನಾವೇನಾದ್ರೂ ಫ್ರೆಶ್ ಮಾಡ್ಕೊಂಡು ಕುಡಿಯೋದು. ನಿನ್ ತರ ಮೂರ್ ದಿನ ಆಗ್ತಾ ಇದ್ದೀವಿ ಟೀ ಕುಡಿಯೋಕೆ, ನನಗೇನು ಗ್ರಾಚಾರ ಬಂದಿಲ್ಲ. ಲೇ ಕಾರ್ತಿ, ಬಾರೋ ಇಲ್ಲಿ. ಅಮ್ಮ, ಏನಾಯ್ತಮ್ಮ? ನೀವು ಕಿರ್ಚಾಡಕ್ ಅಲ್ಲಿವರೆಗೂ ಕೇಳಿಸ್ತಾ ಇದೆ, ಏನಾಯ್ತು? ಏನಾಯ್ತಾ? ನೀನೊಂದು ಕೊಂಪೆ ಮುದೇವಿ ಕಟ್ಕೊ ಬಂದ್ಬಿಟ್ಟಿದೆಯಲ್ಲ ನಮ್ಮ ಮನೆಗೆ. ಏನಾರು ಆಗುತ್ತೆ ಕಣಪ್ಪ, ದಿನೇ ದಿನ ನೋಡ್ತಾ ಇರು, ಏನಾರು ಒಂದು ಹಾಗೆ ಆಗುತ್ತೆ. ಅಮ್ಮ, ಅಂಥದ್ದು ಏನಾಯ್ತಮ್ಮ? ಮಾಲೆ ಏನಂದ್ಲು? ಅವಳು ನಿನ್ನೆ ರಾತ್ರಿನೇ ಕಾಫಿ ಟೀ ಮಾಡಿ ಇಟ್ಟವಳಂತೆ. ಅದನ್ನ ನಾವು ಬಿಸಿ ಮಾಡ್ಕೊ ಕುಡಿಬೇಕಂತೆ. ಟೇಸ್ಟ್ ಭಾರಿ ಚೆನ್ನಾಗಿರುತ್ತಂತೆ. ಎಂತ ಕೊಂಪೆ ಮುದೇವಿ ಕಟ್ಕೊ ಬಂದಿದೆಯೋ, ಕೇಳೋ ಅದೇನು ಅಂತ ನೀನೇ. ಮಾಲಾ, ಆ ಥರ ನಗ್ಬಾರ್ದು, ಸೀರಿಯಸ್ ಆಗಿ ನಿಂತ್ಕೋ. ಅಮ್ಮ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅತ್ತೆಯವರು ಬೈತಾ ಇದ್ರಿ, ನಂಗೆ ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದ್ರಿ. ಐ ಲೈಕ್ ಯು ಸೋ ಮಚ್. ಮಾಲಾ, ಸುಮ್ನಿರು. ಇನ್ನೂ ಮಕ್ಕಳ ಥರ ಹುಡುಗಾಟ ಆಡೋದು ಮಾತ್ರ ಬಿಡಲ್ಲ ನೀನು. ಅಯ್ಯೋ ಕತೆ. ಇನ್ನು ಮೆಲ್ಲಗೆ ಮಾತಾಡ್ಸು, ಮೇಲೆ ಮೇಲೆ ಅಂತ. ಅದೆಲ್ಲ ಉಟ್ಬಿಟ್ಟೆ ನಾನು ಹೊಟ್ಟೆಲ್ ನೀನು ಮೂಲಂಗಿ ಉಟ್ತಂಗೆ. ಒಂಚೂರಾರು ಗಂಡಸ್ತಾರೆ ಇರೋ, ಎದ್ರಕಂಡು ಸಾಯ್ತಿಯಲ್ಲ ಅವಳಿಗೆ. ಬುದ್ಧಿ ಹೇಳೋ ಅಂತ ಕರೆದ್ರೆ ನೇನೆ ನೇನೆ ಅಂತಾನೆ ಇಲ್ಲಿ ಬಂದ್ಬಿಟ್ಟು. ದೇವ್ರಿ,
ಡೋಂಟ್ ಮಿಸ್ಟೇಕ್. ನಾನು ನಿಮ್ಮ ಮಗನಿಗೆ ಹೆದರ್ಕೊಳ್ಳಲ್ಲ, ನಿಮ್ಮ ಮಗ ನನಗೆ ಹೆದರ್ಕೊಳ್ಳಲ್ಲ. ಇಬ್ರು ನಾವು ಫ್ರೆಂಡ್ಸ್ ತರ. ಆಹಾಹಾ, ನೀನ್ ಯಾಕವ ಹೆದರ್ಕೋತೀಯ ಗಂಡನ್ಗೆ? ಈ ನನ್ನ ಮಗ ಸರಿಯಾಗಿದ್ರೆ ನೀನ್ ಸರಿಯಾಗಿ ಇರ್ತಿದ್ದೆ. ಇವನು ನಿನ್ನ ಫ್ರೀ ಬಿಟ್ಬಿಟ್ಟವನಲ್ಲ, ಯಾವಾಗಲೂ ಅಲ್ಲಿ ಕಿರ್ಕೊಂಡು ಟಂಗ್ ಟಿಂಗ್ ಅಂತ ಆ ಕಡೆ ಈ ಕಡೆ ಸುತ್ಕೊಂಡು ನಿಂತಿರ್ತೀಯ. ಲೇ ಕಾರ್ತಿ, ಇವಳು ಕರ್ಕೊಂಡು ಹೋಯ್ತಾ ಇಲ್ಲ, ದನದ ಕಾಲ್ಗೆ ಹಾಕಿ ಇವಳ ತುಳಿಸ್ಬಿಡ್ತೀನಿ ನೋಡ್ಕೊಂಡು. ನೀವು ಕರ್ಕೊಂಡು ಹೋಗು. ಮಾಲಾ, ನಮ್ಮ ಅಮ್ಮನ ಸಿಟ್ಟು ನಿಂಗೆ ಇನ್ನೂ ಗೊತ್ತಿಲ್ಲ. ಅವರು ಕೋಪ ಬಂದ್ರೆ ಹಾಗೆ ಮಾಡ್ಬಿಡ್ತಾರೆ. ಬಾ ಹೋಗೋಣ. ಅತ್ತೆ ಅವರೇ, ಐ ಲೈಕ್ ಯು ಸೋ ಮಚ್. ಏ ಹೋಗೆ ರೀ. ಅತ್ತೆಯವರು ಹೊಡೆದೇ ಬಿಟ್ರು, ಆದ್ರೂ ಪರವಾಗಿಲ್ಲ, ಅವರು ನಮ್ಮ ಅಮ್ಮನ ತರನೇ ತಾನೆ. ಐ ಲೈಕ್ ಯು ಸೋ ಮಚ್. ಹಾ ಛೇ, ನಾನು ಅವಳ ಮೇಲೆ ಕೈ ಮಾಡಬಾರ್ದಾಗಿತ್ತು. ಕೈ ಮಾಡೋ ಥರ ಮಾಡ್ತಾಳೆ, ಮಾತಾಡಿ 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 ಸಿಟ್ಟು ಬರ್ಸ್ಬಿಡ್ತಾಳೆ. ಹಾ, ಹುಡುಗಾಟ ಜಾಸ್ತಿ. ಒಳ್ಳೆ ಹುಡುಗಿ ಅನ್ಸುತ್ತೆ. ಮುಂದೆ ನೋಡೋಣ. ಶಾಂತ, ಎಲ್ಲೊಟ್ಟಿಗಿದ್ದೆ ಇಷ್ಟೊತ್ತು? ಅಯ್ಯೋ, ಹಿಂದೆ ದನನ ಕೊಟ್ಟಿಗೆ ಹತ್ರ ಇದ್ದರಿ. ನಿಮಗೆ ಟೀ ಕೊಡೋದೇ ಲೇಟ್ ಆಗೋಯ್ತು. ಇರಿ, ಒಂದು ನಿಮಿಷ ಟೀ ಮಾಡ್ಕೊಬರ್ತೀನಿ. ಅಯ್ಯೋ ಅಯ್ಯೋ, ಟೀ ಕಾಫಿ ಏನು ಬೇಡ ಶಾಂತ. ಸೊಸೆ ಒಳ್ಳೆ ಕಾಫಿ ಕೊಟ್ಟಿದ್ಲು. ಹಬ್ಬ ಏನು ಸ್ಟ್ರಾಂಗ್ ಆಗಿತ್ತು ಅಂತೀಯಾ? ಆ ಥರ ಕಾಫಿನೇ ಕುಡ್ದಿಲ್ಲ ನಾನು. ತುಂಬ ರಿಲ್ಯಾಕ್ಸ್ ಆಗೋಯ್ತು ಕಾಫಿ ಕುಡ್ದು. ಒಂದಲ್ಲ 2 ಲೋಟ ಇಸ್ಕೊಂಡು ಕುಡ್ದಿದ್ದೀನಿ ಇವತ್ತು. ಸಖತ್ತ ಮಾಡಿದ್ಲು ನಮ್ಮ ಸೊಸೆ. ಕಾಫಿ ಚೆನ್ನಾಗಿತ್ತಾ? ನಿಮ್ಗೇನು ಅನಿಸ್ಲಿಲ್ವಾ? ಎಲ್ಲ ನಾರ್ಮಲ್ ಆಗಿ ಐತಾ? ಹ್ಞೂ ಶಾಂತ, ತುಂಬ ಚೆನ್ನಾಗಿತ್ತು. ನೀನು ಇನ್ನೂ ಕುಡ್ದಿಲ್ವಾ? ಬೇಗ ಕುಡಿ, ನಿನಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟೊಂದು ಚೆನ್ನಾಗಿತ್ತಾ? ಅಯ್ಯಯ್ಯೋ, ನನಗೆ ಮಾತ್ರ ಬೇಡಪ್ಪ. ನಾನು ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿತೀನಿ. ಅತ್ತೆಯವರೇ, ಯಾಕಂತೀರಾ? ಇರಿ, ನಾನು ತಗೊಬರ್ತೀನಿ ನಿಮ್ಗೂ. ಅಮ್ಮ ತಾಯಿ, ನನ್ಗಿನ್ನೂ ನಿನ್ನ ಕಾಫಿ ಟೀ ಕುಡಿಯೋ ಗ್ರಾಚಾರ ಬಂದಿಲ್ಲ. ದಯವಿಟ್ಟು ಬೇಡವಾ, ನಿನ್ನ ಪ್ರೀತಿಯ ಮಾವಯ್ಯನವ್ರಿಗೆ ಕೊಡು. ಅವರೇ ಇನ್ನೊಂದು 4 ಲೋಟ ಬಾಯಿಗೆ ಸುರ್ಕೊಳ್ಳಿ. ಹೌದಾ ಅತ್ತೆಯವರೇ? ಸರಿ ಸರಿ, ತರ್ತೀನಿ. ಅಯ್ಯೋ ಸೊಸೆ, ಬೇಡ ಕಣಮ್ಮ, ಸಾಕು ನನಗೆ. ರೀ, ನಾನು ಯಾಕೆ ಗೊತ್ತಾ ಬೇಡ ಅಂದಿದ್ದು? ಅವಳೇನಂದ್ಲು ಗೊತ್ತಾ ನಂಗೆ? ಹಿಂದೆ ದನನ್ ಕೊಟ್ಕಲ್ಲಿ ಸಿಕ್ಕಿದ್ಲು. ನಾನು ಟೀ ಕಾಫಿ ಮಾಡಿ ಹೋಗು, ಯಾಕೆ ಇಲ್ಲೇ ನಿಂತಿದ್ಯಾ ಅಂದ್ರೆ, ಟೀ ಕಾಫಿನ ರಾತ್ರಿನೇ ಮಾಡಿ ಇಟ್ಬಿಟ್ಟವಳಂತೆ. ಅದನ್ನ ಬೆಳಿಗ್ಗೆಯಿಂದ ಬಿಸಿ ಮಾಡ್ಕೊಂಡು ಕುಡಿಯೋದಂತೆ. ಪದೇ ಪದೇ ಏನಕ್ಕೆ ಇಡೋದು ಅತ್ತೆ? ಫ್ರೀ ಆಗಿದ್ದಾಗ ಮಾಡಿ ಇಟ್ಬಿಡ್ಬೇಕು ಅಂತವಳೆ. ನೀವು ಅದನ್ನೇ ಕುಡಿದ್ಬಿಟ್ಟು ಚೆನ್ನಾಗಿದೆ ಅಂತೀರಲ್ಲ. ನಿಮ್ಗೆ ಏನು ಹೇಳ್ಬೇಕು? ಶಾಂತ, ಏನು ಹೇಳ್ತಾ ಇದೀಯ ನೀನು? ಹಾ, ನಿಜಾನೇ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಮುದ್ದಿನ ಸೊಸೆ ಮಾಡಿರೋ ಕಾಫಿನ ಅಷ್ಟೊತ್ತಿಂದ ಹೊಗಳ್ತಾ ಇದ್ರಲ್ಲ, ಇನ್ನೊಂದು 2 ಲೋಟ ಇಸ್ಕೊಂಡು ಕುಡೀರಿ. ಪಾಪ, ತುಂಬಾ ಇಷ್ಟ ಆಗಿದೆ ಅಲ್ವಾ ನಿಮ್ಗೆ? ಏನು ಹುಡುಗಾಟದ ಹುಡುಗಿನಪ್ಪ. ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾಡಿ ಕೇಳ್ಬಿಟ್ಟು ಇವಳ ಹತ್ರ ಟೀ ಕಾಫಿ ತಿಂಡಿ ಇಸ್ಕೊಂಡು ತಿನ್ಬೇಕು. ಇನ್ನೇನೇನು ಅವಾಂತರ ಮಾಡ್ತಾಳೋ ಮನೇಲಿ. ಅಯ್ಯೋ ಕತೆ. ಓ ಕೃಷ್ಣ, ಬಂದ್ಯಾ? ನಿಂದು ಕಾಫಿ ಆಯ್ತಾ? ಹ್ಞೂ ಅಮ್ಮ, ಇವತ್ತು ಬೆಳಿಗ್ಗೆನೇ ಅತ್ತಿಗೆ ಒಳ್ಳೆ ಸ್ಟ್ರಾಂಗ್ ಕಾಫಿ ಕೊಟ್ಟಿದ್ರು. ನನಗಂತೂ ತುಂಬ ಇಷ್ಟ ಆಯಿತು ಅಮ್ಮ. ಕಾಫಿ ಎಲ್ಲ ಆಯಿತು, ಈಗ ಫ್ರೆಶ್ ಅಪ್ಪಾಗಿ ರೆಡಿಯಾಗಿ ಬಂದಿದ್ದೀನಿ. ತಿಂಡಿ ಮಾಡಿಕೊಂಡು ಸ್ವಲ್ಪ ಸಿಟಿಗೆ ಹೋಗಬೇಕು ಅಮ್ಮ. ಕಾಫಿ ಎಲ್ಲರಿಗೂ ಇಷ್ಟ ಆಗಿದೆ. ಸರಿ ಸರಿ ಬಿಡು, ಅದನ್ನೆಲ್ಲ ನಿಂಗೆ ಯಾಕೆ ಹೇಳೋದು? ಏನಕ್ಕೆ ಹೋಗ್ಬೇಕು ಸಿಟಿಗೆ? ನಂದು ಯಾಕೋ ಲ್ಯಾಪ್ಟಾಪು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಮ್ಮ. ಅದು ಸ್ವಲ್ಪ ಹೋಗಿ ಚೆಕ್ ಮಾಡಿಸ್ಕೊಂಡು ಬರಬೇಕು. ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ, ಅಪ್ಪಾಜಿಗೂ ನಿಮಗೂ. ಹೌದಾ ಕೃಷ್ಣ? ಸರಿ ಸರಿ, ಹುಷಾರಾಗಿ ಹೋಗ್ಬಿಟ್ಪಾ. ಏ ಮಾಲಾಶ್ರೀ ಅತ್ತೆ ಕರೆದ್ರಾ? ಹ್ಞೂ ಕರೆದೆ. ನಮ್ಮ ಮಾವಯ್ಯನವ್ರಿಗೆ ಕಾಫಿ ಕೊಟ್ಟಿದ್ಯಾ ಇಲ್ಲ ಕೊಡ್ಬೇಕಾ ಅಂತ ಕೇಳೋದ ಅಂತ ಕರೆದೆ. ಅಜ್ಜನ್ಗೆ ಕಾಫಿ ನಾನು ಕೊಡಲಿಲ್ಲ, ನೆನ್ನೆ ಹೇಳಿದ್ರಲ್ಲ ಅವರು. ಇವರೆಲ್ಲ ಬಂದು ನಾನು ಮಾತಾಡ್ಸ್ಬಾರ್ದು ಅಂತ, ಅದಕ್ಕೆ ಮಾವಯ್ಯನವ್ರ ಹತ್ರ ಕೊಟ್ಟಿದ್ದೆ. ಮಾವಯ್ಯನವರು ಕೊಟ್ಬಿಟ್ಟು ಬಂದರು. ಅಜ್ಜೇನು ಫಸ್ಟ್ ಕ್ಲಾಸ್ ಆಗಿದೆ ಕಾಫಿ ಅಂತ ಹೇಳಿದ್ರಂತೆ. ನನಗಂತೂ ಮನೆಯವರೆಲ್ಲ ಹಿಂಗೆ ಹೇಳಿದ್ದು ತುಂಬ ಖುಷಿ ಆಯಿತು ಅತ್ತೆ. ಥ್ಯಾಂಕ್ ಯು ಸೋ ಮಚ್. ಸರಿ ಬಿಡು, ಮಾತಾಡಾದ್ಮೇಲೆ ಲಾಸ್ಟಲ್ಲಿ ಇದೊಂದು ಹೇಳ್ಬಿಡ್ತೀಯ. ಸರಿ ಸರಿ, ತಿಂಡಿ ಮಾಡಿದ್ಯಾ? ಏನೂ ಇಲ್ಲ, ಬರಲ ಅಡುಗೆ ಮನೆಗೆ ನಾನು? ಏನು ಬೇಡಿ ಅತ್ತೆ, ನಾನು ತಿಂಡಿ ರೆಡಿ ಮಾಡಿದ್ದೀನಿ. ನೀವೆಲ್ಲ ತಿಂಡಿ ಕೂತ್ಕೊಳ್ಳಿ, ನಾನು ಈಗ ತಿಂಡಿ ತಂದುಬಿಡ್ತೀನಿ. ಏನು ತಿಂಡಿ ಮಾಡಿದ್ದೆ ಇವತ್ತು? ಅದನ್ನೆಲ್ಲ ಹೇಳಂಗಿಲ್ಲ ಅತ್ತೆ, ನೀವು ತಿಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಳಬೇಕು ಹೇಗಿದೆ ಅಂತ. ಅದು ಸಸ್ಪೆನ್ಸ್. ಹೌದಾ? ಅದನ್ನಾದ್ರೂ ಫ್ರೆಶ್ ಆಗಿ ಕ್ಲೀನಾಗಿ ಮಾಡಿದ್ಯಾ ತಾನೇ? ಹೌದು ಅತ್ತೆ, ನೀವು ಟೇಸ್ಟ್ ಮಾಡಿಬಿಟ್ಟು ಹೇಳಿ ಆಯ್ತಾ? ಈಗ ಹೋಗಿ ತಗೊಬರ್ತೀನಿ. ಕೃಷ್ಣ, ಹೋಗು, ಅಪ್ಪಾಜಿನೂ ಕರೆದ್ಬಿಟ್ಟು ಹಂಗೆ ನಿಮ್ಮ ಅಣ್ಣ ಕಾರ್ತಿಕನ್ನು ಕರೆದ್ಬಿಡು. ತಿಂಡಿಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡೋಣ. ಸರಿ ಅಪ್ಪ. ತಾತ ಅಣ್ಣ ಬನ್ನಿ ತಿಂಡಿಗೆ. ಅತ್ತೆ, ಎಲ್ಲರಿಗೂ ತಿಂಡಿ ಕೊಟ್ಟಿದ್ದೀನಿ. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಬೇಕು.
ಸುಂದ್ರ ನಿನ್ ಸೊಸೆಗೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋಕೆ ಹೇಳು, ಇಲ್ಲ ಅಂದ್ರೆ ನಾ ತಿಂಡಿನೇ ತಿನ್ನಲ್ಲ, ರೂಮ್ ಹೋಗ್ತೀನಿ. ಮಾಲಾ ಸುಮ್ಮನಿರಮ್ಮ, ದೊಡ್ಡವರು ತಿಂಡಿ ತಿನ್ನುವಾಗ ಹಂಗೆಲ್ಲ ಮಾತಾಡಬಾರ್ದು. ಅಮ್ಮ ತಿಂಡಿ ಮಾತ್ರ ಮಸ್ತಾಗಿದೆ ಅಮ್ಮ, ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ಸಖತ್ತ ಮಾಡಿದ್ದೀರಾ ತಿಂಡಿ, ಸೂಪರ್. ಅಂತ ತುಂಬ ಚೆನ್ನಾಗಿದೆ ತಿಂಡಿ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ನನಗೂ ಇಷ್ಟ ಆಯ್ತಮ್ಮ. ಮಾಲಾ ತುಂಬ ಚೆನ್ನಾಗಿ ಮಾಡಿದ್ಯಾ. ಹಾ ಚೆನ್ನಾಗಿದೆ ಬಿಡು. ಪರವಾಗಿಲ್ಲ, ಅಡುಗೆ ಎಲ್ಲ ಚೆನ್ನಾಗೇ ಮಾಡ್ತೀಯ. ಚೆನ್ನಾಗಿದೆ. ನಾನು ಮಾಡಿರೋ ತಿಂಡಿ ಎಲ್ಲರಿಗೂ ಲೈಕ್ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ತಾತ ನಂಗೊಂದು ಸ್ವಲ್ಪ ಸಿಟಿಲಿ ಕೆಲಸ ಇದೆ, ನನ್ನ ಲ್ಯಾಪ್ಟಾಪ್ ತೋರಿಸ್ಕೊಬರ್ಬೇಕು. ಹೋಗಿ ಬರ್ತೀನಿ ತಾತ. ಅಪ್ಪ ಅಮ್ಮ ಹೋಗಿ ಬರ್ತೀನಿ. ಸರಿ ಸರಿ, ಜೋಪಾನವಾಗಿ ಹುಷಾರಾಗಿ ಹೋಗ್ಬಾ. ಕಾರ್ತಿಕ, ನೀನು ನನ್ನ ಜೊತೆ ಜಮೀನ್ ಹತ್ರ ಬಾ, ಸ್ವಲ್ಪ ನಿನ್ನ ಜೊತೆ ಮಾತಾಡೋದಿದೆ ನಾನು. ಕೃಷ್ಣ, ನಂದು ಟ್ಯಾಬ್ಲೆಟ್ಗಳು ಸ್ವಲ್ಪ ಖಾಲಿಯಾಗಿದೆ, ಬರುವಾಗ ಅದನ್ನು ನೋಡಿ ತಗೊಬಂದ್ಬಿಡಪ್ಪ. ಸರಿ ತಾತ, ಅದು ಯಾವ್ದ್ಯಾವುದು ಅಂತ ಕೊಡಿ, ನಾನು ಬರುವಾಗ ನೋಡಿ ತೊಗೊಂಡು ಬರ್ತೀನಿ. ಏ ಮಾಲಾ, ತಗೋ ಎಲ್ಲಾರ ಪ್ಲೇಟ್ನ ತಗೊಂಡೋಗಿ ಒಳಗಡೆ ಇಡು. ಏ ಮಾಲಾ ಬಾಯಿಲಿ. ಹಾ ಏನು ಹೇಳಿಯತ್ತೆ? ಎಲ್ಲರೂ ಇದ್ದಲ್ಲ, ಅದು ಕೇಳಲಿಲ್ಲ ನಿನ್ನ. ನೀನೇನು ತಿಂಡಿ ಮಾಡಿದ್ದು? ಅದು ಬಿಸಿಬೇಳೆ ಬಾತಾ? ಇಲ್ಲ ಇಲ್ಲ ಅತ್ತೆ, ಅದು ಬಿಸಿಬೇಳೆ ಬಾತಲ್ಲ, ಅದು ಮಿಕ್ಸ್ಡ್ ಬಾತ್ ಅಂತ. ಮಿಕ್ಸ್ಡ್ ಬಾತಾ? ಅದ್ಯಾವ್ದು ಹೊಸದು? ನಾವು ಮಾಡೂ ಇಲ್ಲ, ತಿಂದು ಇಲ್ಲಪ್ಪ ಅದನ್ನ. ಅದು ಹೆಂಗೆ ಮಾಡಿದೆ ಹೇಳು? ಅದನ್ನ ನಾನೇ ಕಂಡಿಡ್ದಿರೋದು ಅತ್ತೆ. ಅದು ಹೆಂಗೆ ಮಾಡೋದು ಅಂದರೆ, ಉಳಿದಿರೋ ಅನ್ನ ಸಾರು, ಉಪ್ಪಿಟ್ಟು, ಚಿತ್ರಾನ್ನ, ಚಪಾತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಹುಣಸೆಹಣ್ಣು, ಉಪ್ಪು, ಖಾರ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಕುದಿಸ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಮಿಕ್ಸ್ಡ್ ಬಾತು ರೆಡಿ. ಇದನ್ನ ನಮಗೆ ಕೊಟ್ಟಿದ್ದು ನೀನು? ಇನ್ನೇನು ಮಾಡಲಿ ನಾನು? ಯಾಕತ್ತೆ ಎಲ್ಲರೂ ಅಷ್ಟೊಂದು ಲೈಕ್ ಮಾಡ್ಕೊಂಡು ತಿಂದ್ರಿ? ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅತ್ತೆ. ಏ ನಾಯಿ, ಅದನ್ನ ನಾನು ಹಸುಗಳಿಗೆ ಹಾಕಕ್ಕೆ ಅಂತ ಎಲ್ಲನೂ ಪಾತ್ರೆಗಳಿಗೆ ಹಾಕಿಟ್ಟಿದ್ದೆ, ನೀನು ಅದನ್ನೇ ತಗೊಂಡೊಂದು ತಿಂಡಿ ಮಾಡ್ಬಿಟ್ಟಿದೆಯಲ್ಲೇ. ಅತ್ತೆ, ಅನ್ನನ ಹಂಗೆಲ್ಲ ವೇಸ್ಟ್ ಮಾಡಬಾರ್ದು ಅತ್ತೆ. ಒಂದೊಗ್ಲು ಅನ್ನನೂ ಬಿಸಾಕ್ಬಾರ್ದು ಅಂತ ನನಗೆ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮಿಕ್ಸ್ಡ್ ಬಾತ್ ಮಾಡಿದೆ. ಚೆನ್ನಾಗಿತ್ತಲ್ಲ, ಎಲ್ಲ ತಿಂದ್ರಲ್ಲ, ಏನಾಗಲ್ಲ ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಎಕ್ಸ್ಪೆರಿಮೆಂಟ್ಗೆ ನಾನೇ ಬೇಕಾಗಿತ್ತೇನೆ. ನಿನ್ನ ಕಾಮಿಡಿ ಪೀಸು ಅಂತ ಮಾತ್ರ ತಿಳ್ಕೊಂಡಿದ್ದೆ. ಈಗ ಗೊತ್ತಾಯ್ತು ನೀ ದೊಡ್ಡ ಹುಚ್ಚಿ, ನೀನು ಜಿಪ್ನಿ ಅಂತ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನನ್ನ ಗಂಡನಿಗೆ, ನನ್ನ ಮಕ್ಕಳಿಗೆ, ನಮ್ಮ ಮಾವಯ್ಯನವ್ರಿಗೆ ಏನಾರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಲಿ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಏನೂ ಆಗಲ್ಲ ಅತ್ತೆ, ಅದಕ್ಕೆಲ್ಲ ನಾನು ಗ್ಯಾರಂಟಿ. ಯು ಡೋಂಟ್ ವರಿ. ಹೋಗು ಹೋಗು, ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ, ಒಯ್ತಾ ಇರು. ಇನ್ಮೇಲೆ ನೀನು ಯಾವ ಅಡುಗೆ ತಿಂಡಿ ಏನು ಮಾಡೋದು ಬೇಡ. ಈಚೆ ಮನೆ ಕೆಲಸ ಮಾಡು, ಅಡುಗೆ ಕೆಲಸ ನಾನು ಮಾಡ್ಕೋತೀನಿ. ಓಕೆ ಅತ್ತೆ, ನೀವು ಹೇಗೆ ಹೇಳ್ತೀರಾ ಹಾಗೆ. ಎಂಥ ಕಾಮಿಡಿ ಪೀಸ್ ಕಟ್ಕೊಬಂದವನಪ್ಪ ನನ್ನ ಮಗ. ಇವಳೇನು ಬೈದ್ರೂ ನಗ್ತಾಳೆ, ಹೊಡೆದ್ರೂ ನಗ್ತಾಳೆ, ಕೋಪ ಮಾಡ್ಕೊಂಡ್ರೂ ನಗ್ತಾಳೆ. ಇವಳಿಗೆ ಹೆಂಗೆ ಬುದ್ಧಿ ಕಲಿಸ್ಲಿ ನಾನು? ಹೊರಗಡೆ ಜನಗಳಿಗೆ, ನನ್ನ ಅಕ್ಕಪಕ್ಕದವ್ರಿಗೆ ಗೊತ್ತಾದ್ರೆ ಶಾಂತ ಕನ್ಸೋಸೆ ಇಂಥವಳು ಅಂತ ಹೆಂಗೆ ಆಡ್ಕತ್ತಾರೆ. ಹೆಂಗಾರು ಮಾಡಿ ಇವಳನ್ನ ಸರಿ ಮಾಡಬೇಕು. ಅತ್ತೆಯವ್ರೆ, ನೀವು ಕೋಪ ಮಾಡ್ಕೊಂಡಾಗ ತುಂಬ ಕ್ಯೂಟಾಗಿ ಕಾಣಿಸ್ತೀರಾ. ಐ ಲೈಕ್ ಯು ಸೋ ಮಚ್. ಬರ್ತೀನಿ ಇರು, ನಿನ್ನ ದನನ ಕೊಟ್ಟಿಗೆ ಹಾಕಿ ಬೀಗ ಹಾಕ್ತೀನಿ ನಿನ್ನ. ಅಯ್ಯೋ, ನಾನು ಹೋಗ್ಬಿಡ್ತೀನಿ. ಇಷ್ಟು ದಿನ ಇತ್ತಲ್ಲ ಆ ಥರ ಇನ್ನು ನನ್ನ ಜೀವನ ಇರಲ್ಲ. ಈ ಸೊಸೆ ಜೊತೆ ಸೇರಿಕೊಂಡು ನನ್ನ ಜೀವನ ಊರು ಬಾಗ್ಲಾಗ್ಬಿಟ್ಟಿದೆ. ಎಲ್ಲವನ್ನು ಸರಿ ಮಾಡಿಕೊಂಡು ತೂಗಿಸ್ಕೊಂಡು ಹೋಗಬೇಕು.